ಗಟ್ಟಿಯಾಗಿ ನನ್ನ ಬಗ್ಗೆ ಅಪಸ್ವರವನ್ನು ಎತ್ತಿದ್ದೀರಿ ಅಂದರೆ ನಿಮ್ಮ ಪಾಂಡಿತ್ಯ ಕನಕನ ಪಾಂಡಿತ್ಯವನ್ನು ನಾನು ಪರೀಕ್ಷೆ ಮಾಡಲೇಬೇಕು ಅಂತ ಚಾಲೆಂಜ್ ಮಾಡಿದರು ವ್ಯಾಸರಾಜರು. ಆವಾಗ ಬಾಳೆಹಣ್ಣು ಕೊಟ್ರಂತೆ. ಕೆಲವರು ಊರಿಂದ ಹೊರಗಡೆ 4 ಕಿಲೋಮೀಟ್ರ್ ದೂರ ಹೋಗಿ ತಿಂದು ಬಂದ್ರಂತೆ. ನಮ್ಮ ಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಬಾಳೆಹಣ್ಣನ್ನು ಎಲ್ಲೆಲ್ಲಿ ತಿಂದರು ಅಂತ. ಕನಕದಾಸರು ಎಲ್ಲೂ ತಿನ್ನಲಿಲ್ಲ, ಹಾಗೇ ತಂದಿಟ್ರಂತೆ. ಯಾಕಪ್ಪ ಕನಕ, ಎಲ್ಲ ಪಂಡಿತರು ಎಲ್ಲೆಲ್ಲೋ ಹೋಗಿ ತಿಂದು ಬಂದಿದ್ದಾರೆ, ನೀನು ಯಾಕೆ ತಿನ್ನಲಿಲ್ಲ? ಅಲ್ಲ, ಅವನು ಇಲ್ಲದೆ ಇರುವ ಜಾಗವೇ ಸಿಗಲಿಲ್ಲ, ಯಾರೂ ಇಲ್ಲದ ಸ್ಥಳದಲ್ಲಿ ತಿನ್ನಿ ಅಂದರೆ ಎಲ್ಲ ಕಡೆ ಭಗವಂತ ವ್ಯಾಪ್ತನಾಗಿದ್ದಾನೆ. ಇದನ್ನು ನೋಡಿಯೇ ಹೇಳಿದ್ದು ಪುರಂದರದಾಸರು. ಏನು, ಪಿಂಡಾಂಡದೊಳಗಿನ ಬೊಮ್ಮನ ಕಾಣದೆ ಮುಂಡೆಯರಾದರೂ ಪಂಡಿತರು. ತಲೆ ಬೋಳಿಸುವುದು ಪುರುಷಾರ್ಥ ಅಲ್ಲ, ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಎನ್ನುವ ಎಚ್ಚರ ಪುರುಷಾರ್ಥ ಅಂತ ತೋರಿಸಿಕೊಟ್ಟವರು ಅವತ್ತಿನ ಕಾಲದಲ್ಲಿ. ಕೇವಲ ಈ ಗೊಡ್ಡು ಆಚಾರ ಅಂತಾರೆ, ಮಧ್ವಮತದಲ್ಲಿ ಗೊಡ್ಡಾಚಾರಕ್ಕೆ ಅವಕಾಶ ಇಲ್ಲ. ಯಾರು ಹರಿಭಕ್ತರಿದ್ದಾರೋ, ಎಲ್ಲಿ ವಿಚಾರ ಇದೆಯೋ ಅಲ್ಲಿ ಆಚಾರ, ಆಚಾರಕ್ಕೆ